ಈ ಕಾರ್ಯಕ್ರಮವನ್ನ ನಾನು ಬೆಳಗ್ಗೆ ಹೇಳ್ತಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡಿ ಇಂಥ ಒಂದು ಸಮಾರಂಭ ಮಾಡಿದ್ದು ಮೊಟ್ಟ ಮೊದಲನೇ ಸಮಾರಂಭ ಅನ್ನುವಂಥ ಮಾತನ್ನು ಇವತ್ತು ನನಗೆ ಬೆಳಗ್ಗೆ ಹೇಳಿದರು. ನಿಜವಾಗಿ ನನಗೆ ಹೆಮ್ಮೆ ಅನಿಸ್ತಿದೆ, ಅಭಿಮಾನ ಅನಿಸ್ತಿದೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಷ್ಟಿದ್ದಕ್ಕೆ ನಾವು ಯಾವ ರೀತಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕು ಅನ್ನೋದು ಬೆಳಗಿನಿಂದ ನಾನು ಚಿಂತನೆ ಮಾಡ್ತಿದ್ದೀನಿ. ಈ ಹಿನ್ನೆಲೆಯಲ್ಲಿ ನನ್ನ ಮೇಲಿತ್ತಂತ ವಿಶ್ವಾಸ ಪ್ರೀತಿಗೆ ನಾನು ಎಂದೂ ದ್ರೋಹ ಬಗೆಯದೆ ನೀವೇನು ಇವತ್ತು ಸನ್ಮಾನ ಮಾಡಿದ್ದೀರಿ, ಈ ಸನ್ಮಾನಕ್ಕೆ ಪ್ರತಿಯಾಗಿ ನಾನು ಬಹಳ ಉತ್ತಮವಾದಂಥ ರೀತಿಯಿಂದ ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬ ಯಾರು ನನ್ನ ಮನೆಗೆ ಬರ್ತಾರ ಅವ್ರೆಲ್ಲರಿಗೂ ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಪ್ರಮಾಣ ಪೂರ್ವಕವಾಗಿ ಈ ಮಾತನ್ನು ಇಲ್ಲಿ ಹೇಳ್ತೀನಿ. ಇಂಥ ಸತ್ಕಾರ, ಇಂಥ ಸಮಾರಂಭ ಜೀವನದಲ್ಲಿ ಅಪರೂಪಕ್ಕೊಂದ್ಸರಿ ಆಗ್ತಿದೆ. ಅದರಲ್ಲಿ ನನಗೆ ಬಹಳ ಹೆಮ್ಮೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥವರು ಸಿದ್ದರಾಮಯ್ಯನವರು ಇಷ್ಟೊತ್ತಿನವರೆಗೆ ಕುಳಿತುಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿ ನನ್ನ ಬಗ್ಗೆ ಕೆಲವು ಮಾತನ್ನು ಮಾತಾಡ್ತಾರೆ. ದಯಮಾಡಿ ತಮ್ಮ ಬಹಳ 3:30 ಗಂಟೆಗೆ ಬಂದಾರೆ ಎಲ್ಲ ಜನ. ಮುಖ್ಯಮಂತ್ರಿಗಳ ಮಾತನ್ನು ಕೇಳಬೇಕನ್ನುವಂತ ವಿಚಾರವನ್ನು ಹೇಳಿ ಇವತ್ತೇನು ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಅನೇಕ ಜನ ಇಲ್ಲದ ನಮ್ಮ ಉಪಸಭಾಪತಿಗಳು ಖಾದರ್ ಅವರು ಎಲ್ಲರೂ ಬಂದಾರೆ. ಸಮಯಾವಕಾಶ ಇಲ್ಲ. ಒಟ್ಟಾರೆ ನಮ್ಗೆ ಹೇಳಿದೆ ಅಂದ್ರೆ ಕಳೆದ 15-20 ನಿಮಿಷದಲ್ಲಿ ಇಷ್ಟೊಂದು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಮಾಡಿ ಶಂಕರಣ್ಣ ಮುನವಳ್ಳಿ ಅವರು ಮತ್ತು ಅದರ ಸಂತೋಷ್ ಲಾಡ್ ಅವರು, ರಾಜಣ್ಣ ಕೊರ್ವೆ ಅವರು ಮತ್ತು ಅವರ ಸಂಗಡಿಗರು ಅವರೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಮೇಲೆ ಏನು ಇವತ್ತು ಆಧಾರದಿಂದ ನನ್ನನ್ನು ಸತ್ಕಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಪೂಜ್ಯ ಮಹಾಪ ಅವರು ಮತ್ತೆ ಉಪಮಾಪ ಅವರು, ಇಡೀ ಕರ್ನಾಟಕದ ಜನ ಇವತ್ತು ನನಗೆ ಕುಂತಾಗ ಹೇಳಿದ್ರು. ಭಟ್ಕಳದಿಂದ ಹಿಡಿದು ಇಂಡಿವರೆಗೆ ಜನ ಬಂದಾರ, ಶಿಕ್ಷಕರೆಲ್ಲ ಬಂದಾರ. ಅವರೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಮತ್ತು ಅವರಿಗೆಲ್ಲ ನನ್ನ ಜೀವನದಲ್ಲಿ ನೆನಪಿಡುವಂತ ಈ ಕಾರ್ಯಕ್ರಮ ನೀವು ಭಾಗವಹಿಸಿರಿ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ದೇವರು ನನಗೆ ಶಕ್ತಿಯನ್ನು ಕೊಡ್ಲಿ ಅನ್ನುವಂತ ಒಂದು ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಸಲ್ಲಿಸಿ, ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಬಂದು ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ನನಗೆ ಇದಕ್ಕಿಂತ ದೊಡ್ಡದಾದಂಥ ಹೆಮ್ಮೆ, ಗೌರವ, ಇದಕ್ಕಿಂತ ದೊಡ್ಡದಂತ ಪ್ರೀತಿ ವಿಶ್ವಾಸ ನನಗೆ ಏನೂ ಇಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ, ನಮ್ಮ ಉಪಸಭಾಪತಿಯವರಿಗೆ, UT ಖಾದರ್ ಅವರಿಗೆ ಎಲ್ಲರಿಗೂ ತಮಗೆ ಎಲ್ಲ ಇಲ್ಲಿ ಸಹೋದರ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ವಂದನೆಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.